ಹೆಂಗ್ ಪ್ರಪೋಸ್ ಮಾಡಿದ್ರು ಮ್ಯಾಮ್ ಅವರು? ಫಸ್ಟ್ ಐ ಲವ್ ಯು ಅಂತ ಹೇಳೋದು ನನಗೆ ಗೊತ್ತಾ, ಆಮೇಲೆ ಹೇಳಿರಲ್ಲ. ಬಟ್ ಈಗಲೂ ಅಷ್ಟೇ ಕೈ ಹಿಡ್ಕೊಂಡ್ಬಿಟ್ರೆ ಮನೇಲಿ ಇಟ್ಕೊಂಬ ಇವೆಲ್ಲ ನಮ್ಮ ಕೈನ. ಅಯ್ಯೋ ಹೌದಾ? ರೊಮ್ಯಾಂಟಿಕ್ ಅಂದ್ರೆ ಈ ಅನ್ರೊಮ್ಯಾಂಟಿಕ್ ಪರ್ಸನ್ ಏನೂ ಕೇಳ್ಬೇಡಿ ರೊಮ್ಯಾನ್ಸ್ ಅಂತ. ಮಾತಲ್ಲಾಗ್ಲಿ ಕಥೆಯಲ್ಲ ಗಿಫ್ಟ್ ಕೊಡ್ತಾರ ಕೇಳಿ. ಸರ್ ಏನ್ ಗಿಫ್ಟ್ ಕೊಟ್ಟಿದ್ದೀರಾ ಸರ್? ಅಯ್ಯೋ ಲಿಸ್ಟ್ ಎಲ್ಲ ನಾನು ಬರ್ದಿಟ್ಕೋಬೇಕು. ಒಂದ್ಸತಿ ಚೆನ್ನೈಯಲ್ಲಿದ್ದಾಗ ಇದೇ ಮಾರ್ಚ್ ಟೈಮಲ್ಲಿ ಎಸಿ ತಂದ್ಬಿಟ್ಟಿದ್ರು. ಇದೇ ನಿನ್ ಬರ್ತ್ಡೇ ಗಿಫ್ಟ್. ಹಂಗೆ ಗ್ಯಾಸ್ ಸಿಲಿಂಡರ್ ಬಂದ್ರೆ ಅದೇ ನಿನ್ ಬರ್ತ್ಡೇ ಗಿಫ್ಟ್. ಹಿಂಗೆ ಆಕ್ಚುಲಿ ನನ್ನ ಬರ್ತ್ಡೇ ನಮ್ಮ ಆನಿವರ್ಸರಿ ಒಂದೇ ದಿನ ಬಂದಿರೋದು. ಅಪ್ಪ ಸತ್ಯ ಗಿಫ್ಟ್ ಕೊಡೋದು ತಪ್ಪು, ಬರೀ ಇದ್ರದ್ದೇ ಅವ್ರದ್ದು ಯೋಚನೆ. ಓಕೆ ಸರ್, ಇನ್ನು IT ಇಂದ ಇದಕ್ಕೆ ಸರ್ ಹೆಂಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಸರ್ ಹೇಳಿ? ತುಂಬಾ ಜನ, ಈಗ ನಾನು IT ಫೀಲ್ಡ್ ಅಲ್ಲಿ ಇರೋ ಮೀಡಿಯಾ ಡಿಫ್ರೆಂಟ್ ಇರುತ್ತೆ ಹೇಳಿ. ಟೈಮಿಂಗ್ ಸೆನ್ಸ್ ಮಾತ್ರ ತುಂಬಾ ವರ್ಸ್ಟ್ ಆಗಿದೆ ಅವ್ರ ಇಂಡಸ್ಟ್ರಿಲಿ. ನಮ್ದೆಲ್ಲ 9 ಅಂದ್ರೆ ಶಾರ್ಪ್ 9. ಹೌದು ಗೊತ್ತು ಸರ್ ನನಗೆ. ನಮ್ದು ಕಾಲ್ಸ್ ಇರುತ್ತೆ, ಮೀಟಿಂಗ್ಸ್ ಆನ್ ಡಾಟ್ ಇರ್ತೀವಿ ನಾವು. ಇವ್ರದ್ದು ಹಂಗಲ್ಲ, ಸಾಯಂಕಾಲ 6 ಗಂಟೆಗೆ ಬರ್ತೀನಿ ಅಂದ್ರೆ 10:30 11 ಗಂಟೆ ಆಗುತ್ತೆ ಸರ್. ಈಗ ನೋಡಿ ನಂದು ಶೂಟ್ ಅಷ್ಟೇ, ನಾವು ಬೇಗ ಮುಗಿಸ್ಕೋಬೇಕಿತ್ತು, ಮಾತಾಡ್ತಾ ಆಗುತ್ತೆ ಅದು. ಈಗ ನೋಡಿ ನಿಮ್ಮಿಂದ ಅವ್ರಿಗೆ ಲೇಟ್ ಆಗ್ತಾ ಇದೆ. ದಟ್ ಇಸ್ ವೈ ಅದಾಗತ್ತೆ ಸರ್. ನಮ್ದು ಇಂಡಸ್ಟ್ರಿನೇ ಬೇರೆ ತರ ಇರುತ್ತೆ. ಸೊ ಅದನ್ನ ನಾನು ಇವಾಗ ಡೈಜೆಸ್ಟ್ ಮಾಡ್ಕೊಂಡು ಐ ಆಮ್ ಗೋಯಿಂಗ್ ಅಕಾರ್ಡಿಂಗ್ ಟು ಇಟ್ ಅಷ್ಟೇ. ಸರ್ ಫೈನ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ ಸರ್. ಅಷ್ಟು ಪಾಪ್ಯುಲಾರಿಟಿ ಇದ್ರು, ಒಂದು ಆಟಿಟ್ಯೂಡ್ ನಿಮಗಿದೆ ಆಟಿಟ್ಯೂಡ್, ಬಟ್ ಇವ್ರಿಗೆ ಒಂಚೂರು ಆಟಿಟ್ಯೂಡ್ ಇಲ್ಲ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ ಅಂತ ಅದನ್ನ ಕಟ್ ಮಾಡಿ ಅವ್ರ ಕಾಲರ್ ಟ್ಯೂನ್ ಹಾಕ್ಬಿಡ್ತೀನಿ. ನಿಜವಾಗ್ಲೂ ಒಳ್ಳೆ ಹೆಂಡತಿ. ಬಟ್ ಅವ್ರಿಗೆ ಎಷ್ಟು ಪೇಷನ್ಸ್ ಇದೆ ಗೊತ್ತಾ ಸರ್? ನಾನು ಕಾಲ್ ಮಾಡಿದಾಗ ಒಂಚೂರು ನನ್ನನ್ನು ಕಾಲ್ ಕಟ್ ಮಾಡೋದಾಗ್ಲಿ ಮತ್ತಿನ್ನೊಂದು ಮಾಡೋದಾಗ್ಲಿ ಮಾಡಿಲ್ಲ. ಕಾಲ್ ರೆಸ್ಪಾಂಡ್ ಮಾಡಿ ಅಷ್ಟೇ ಸ್ವೀಟಾಗಿ ಮಾತಾಡಿಸ್ತಾರೆ. ಯಾರಪ್ಪ ಇವ್ರು ಕೆಲವ್ರು ಅನ್ಕಂತ ಏನ್ರಿ ಮೇಡಮ್ ನೀವು ಕಾಲ್ ಮಾಡೋದು, ಏನ್ರಿ ಮೇಡಮ್ ಕಾಲ್ ಅನ್ನೋ ಥರ ಇರ್ತಾರೆ. ಬಟ್ ಇವಳು ಅದೊಂದು ಆಟಿಟ್ಯೂಡ್ ಇದೆ. ಶಿ ಇಸ್ ಆಲ್ವೇಸ್ ಲೈಕ್ಸ್ ಟು ಬಿ ಆನ್ ಫೋನ್ ಕಾಲ್ ದಿನಕ್ಕೆ 20 ಅವರ್ ಮಾತಾಡ್ತಾಳೆ ಫೋನಲ್ಲಿ. ಅದೇನೋ ಇರುತ್ತೆ ಸರ್. ಮನುಷ್ಯರೆಲ್ಲ ಮಾತಾಡಕ್ ಮನೇಲಿ